ರಾಜ್ಯಾದ್ಯಂತ ಮನೆ ಮಾತಾದ ಉಡುಪಿಯ ಆಭರಣ ಸಂಸ್ಥೆಯ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಭರಣ ಸುಂದರಿ ಫ್ಯಾಷನ್ ಶೋ ಸುಂದರ ಕಾರ್ಯಕ್ರಮವು ಸ್ವರ್ಣ ಸಂಚಿಕೆಯಲ್ಲಿ ಹೋಟೆಲ್ ಮಣಿಪಾಲ ಇನ್ ಸಭಾಂಗಣದಲ್ಲಿ ನಡೆಯಿತು. ನಟಿ ಅಂಕಿತಾ ಅಮರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಭಾರತೀಯ ಆರ್ಥಿಕತೆಯು ಸ್ಮಾರ್ಟ್ ಆಗಿರಲು ಮನೆ ಮನೆಗಳಲ್ಲಿ ಮಹಿಳೆಯರು ಹೊಂದಿದ್ದ ಚಿನ್ನಾಭರಣವು ಕಾರಣವಾಗಿದೆ. ಬದುಕಿನಲ್ಲಿ ನವದುರ್ಗೆಯ ಪಾತ್ರ ವಹಿಸಿದ ಮಹಿಳೆಗೆ ಆಭರಣವು ಮುಖ್ಯ ಎಂದು ಹೇಳಿದರು. ಚಿನ್ನ, ಬೆಳ್ಳಿ, ವಜ್ರ ಮಹಿಳೆಗೆ ಚೈತನ್ಯ ಶಕ್ತಿಯಾಗಿದ್ದು, ಗಂಡು ಹೆಣ್ಣಿನ ಬಾಂಧವ್ಯ ಸಮನ್ವಯ ಮಹತ್ವ ತಿಳಿಸಿದ್ರು. ನಮ್ಮಿಂದ ನೀವು, ನಿಮ್ಮಿಂದ ನಾವು ಎನ್ನುವ ಮೂಲಕ ಸಭಿಕರಿಂದ ಅಭಿಮಾನದ ಚಪ್ಪಾಳಿಯನ್ನ ಪಡೆದರು. ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ಸಂಗೀತದ ಹಿನ್ನೆಲೆಯಲ್ಲಿ ಅಂಕಿತಾ ಅಮರ್ ರ್ಯಾಂಪ್ ವಾಕ್ ಮಾಡಿದ್ರು. ವಿಧೇಯ ನಮನ ಮುದ್ದು ನಗುವಿನಿಂದ ಗಮನ ಸೆಳೆದರು. ಇವತ್ತು ಆಭರಣ ಸುಂದರಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಫ್ಯಾಷನ್ ವಾಕ್ ಮಾಡ್ತಾ ಇದ್ದಾರೆ, ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ. ನಾವೆಲ್ಲ ಪ್ರತಿಯೊಂದು ಬಾರಿಯೂ ಆಭರಣದ ಬಗ್ಗೆ ಮಾತಾಡುವಾಗ ಆಭರಣದ ಡಿಸೈನ್ಸ್ ಬಗ್ಗೆ ಮಾತಾಡ್ತೀವಿ, ಆಭರಣ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಮಾತಾಡ್ತೀವಿ. ಇದರ ಜೊತೆ ನಾವಿವತ್ತು ಕೊಲಾಬರೇಷನ್ ಆಗಿ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ. ಮಹಿಳೆಯರ ಮಹತ್ವದ ಬಗ್ಗೆ ಯಾವಾಗ್ಲೂ ಮಾತಾಡ್ತೀವಿ. ಇವತ್ತು ಸ್ವಲ್ಪ ಆ ಕಡೆಯಿಂದ ಈ ಕಡೆ ಮಾಡಿ, ಈ ಕಡೆಯಿಂದ ಆ ಕಡೆ ಮಾಡೋಣ. ಮಹಿಳೆಯರ ಮಹತ್ವದ ಬಗ್ಗೆ ಮಾತಾಡ್ತಿಲ್ಲ, ಆಭರಣದ ಮಹತ್ವದ ಬಗ್ಗೆ ಮಾತಾಡ್ತಾ ಇದೀವಿ. ಇದರ ಜೊತೆ ಮಹಿಳೆಯರ ಜೀವನದ ಡಿಸೈನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಉಡುಪಿ ಮತ್ತೆ ಮಂಗಳೂರು ಬೆಲ್ಟ್ ಅಂತ ಬಂದಾಗ ಕಲೆಗೆ ನೀವೆಲ್ಲ ಕೊಡುವಂತಹ ಬೆಲೆಯನ್ನ ನಾನು ನೋಡಿದ್ದೀನಿ. ಅದಕ್ಕೆ ಅದರದೇ ಆದಂತಹ ಒಂದು ನಮಸ್ಕಾರಗಳನ್ನ ನೀವೆಲ್ಲ ಸಲ್ಲಿಸಿರೋದನ್ನ ನಾನು ನೋಡಿದ್ದೀನಿ. ಈ ಒಂದು ಬೆಲ್ಟ್ ಅಲ್ಲಿ ಎಸ್ಪೆಷಲಿ ನಾವು ದುರ್ಗಾ ಪರಮೇಶ್ವರಿಯನ್ನ ನಾವು ಜಾಸ್ತಿ ಆರಾಧಿಸ್ತೀವಿ. ದುರ್ಗೆಯನ್ನ ನಾವು ನವದುರ್ಗಾ ರೂಪದಲ್ಲಿ ನಾವು ಏನಂತ ಹೇಳ್ತಾರೆ, ಅವಳನ್ನ ಸಂಭ್ರಮಿಸ್ತೀವಿ. ನವದುರ್ಗೆಯರ ರೂಪ ಅಂತ ಬಂದಾಗ ಇಲ್ಲಿ ಮಹಿಳೆಯರ ದಿನಾಚರಣೆ ನಾವು ಮಾಡ್ತಿರೋದ್ರಿಂದ ಇಲ್ಲಿ ಸಾಕಷ್ಟು ಮಹಿಳೆಯರು, ಮೊದಲನೇದಾಗಿ ಕನ್ನಡ ಬರುತ್ತಲ್ಲ ಎಲ್ರಿಗೂ, ಮಹಿಳೆಯರ ದಿನಾಚರಣೆಯನ್ನ ನಾವು ಆಚರಿಸ್ತಿರೋ ಕಾರಣದಿಂದ ಈ ನವದುರ್ಗಗಳನ್ನ ನಾವು ತಗೊಳ್ಳೋಣ. ಇನ್ನು 9 ವರ್ಷ ಆದ್ರೆ 100 ವರ್ಷ ಆಗುತ್ತೆ ಈ ಸಂಸ್ಥೆಗೆ. ಎಷ್ಟು ಜನರಿಗೆ ಅವರು ನೆನಪುಗಳನ್ನ ಕೊಟ್ಟಿದ್ದಾರೆ ನೋಡಿ. ಈಗಲೂ ಯಾಕೋ ಮನೆಯಲ್ಲಿ 1935ರಲ್ಲಿ ಮಾಡಿಸಿರೋ ಚಿನ್ನ ಇರುತ್ತೆ. ನಮ್ ತಾತ, ಅವ್ರು ಮುತ್ತಾಜಿ, ಅವ್ರು ಇದರಲ್ಲ, ಅವ್ರು ನಮಗ್ ಕೊಟ್ಟಿತ್ತು, ಅಲ್ಲಿಂದ ಇಲ್ಲಿ ಕೊಟ್ಟಿತ್ತು ಅಂತ ಹೇಳ್ತಿದೆಯಲ್ಲ. ಈ ತರ ಅವರು ನಮ್ಮ ಜೀವನದಲ್ಲಿ ಒಂದು ಶಕ್ತಿಯನ್ನ ತುಂಬ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ನೆನಪುಗಳನ್ನ ಕೊಡ್ತಾ ಇದ್ದಾರೆ. ಈ ಸಂಸ್ಥೆ 100 ಅಲ್ಲ, 200 ಅಲ್ಲ, 300 ಅಲ್ಲ, ಸದಾ ಕಾಲ ಹೋಗ್ತಾನೆ ಇರ್ಲಿ ಹಿಂಗೆ ಅಂತ ನಾನು ಆಶಿಸ್ತೀನಿ. ಇದೇ ತರ ಫಸ್ಟ್ ಟೈಮ್ ಏನೋ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಇಡೀ ಕುಟುಂಬಕ್ಕೆ ಒಳ್ಳೆದಾಗ್ಲಿ ಅಂತ ಕೇಳ್ಕೊತೀನಿ. ಆಭರಣ ಸಂಸ್ಥೆಯ ಸಂಧ್ಯಾ ಕಾಮತ್ ಅವರು ಮಾತನಾಡಿ, ಮೌನವೇ ಆಭರಣ, ಮುಗಿಲು ನಗೆಯೇ ಶಶಿಕಿರಣ, ಒಡವೆ ಉಡುಗೆ ತೊಡುಗೆಯ ಸಮನ್ವಯದಿಂದ ಬದುಕು ಸುಂದರ, ಸಂತಸದ ಕ್ಷಣಗಳಿಗೆ ಚಾಲನೆ ನೀಡುತ್ತಿದ್ದೇನೆ ಎಂದು ಹೇಳಿದ್ರು. ಮೌನವೇ ಆಭರಣ, ಮುಗುಳು ನಗೆಯೇ ಶಶಿಕಿರಣ. Oh, we Abharan people cannot have a single conversation without the word Abharan, isn't it? What to do? It runs in our vein. Now, let's keep aside Abharan and come back to today and now. Because, believe me, today's program is not a sales promotion event. Definitely not. This is going to be a warm-filled evening, a get-together of our extended family. That's you all. ನೀವೆಲ್ಲರೂ ಈಗ ನಮ್ಮ ಒಡನಾಡಿಗಳಾಗಿದ್ದೀರಿ, ಒಡ ಹುಟ್ಟಿದವರಂತೆ ಆಗಿದ್ದೀರಿ. ಹಾಗಾಗಿ ನಾವೆಲ್ಲ ಪರಸ್ಪರ ಅಕ್ಕರೆಯ ಒಡವೆಗಳಾಗಿದ್ದೇವೆ ಅಂದ್ರೆ ಅತಿಶಯೋಕ್ತಿ ಆಗಲಾರದು. ಈಗ ಒಡವೆ ಅಂದಾಕ್ಷಣ
ಒಡನೆ ತಲೆ ತೋರುವ ಇನ್ನೆಬ್ಬರೆಂದರೆ ಉಡುಗೆ ತೊಡುಗೆ. ಈ ಉಡುಗೆ ತೊಡುಗೆಗಳ ನಡಿಗೆಯ ಅಂದ ಚಂದ, ಹಾವ ಭಾವ ತಲೆ ತೂಗಿಸುವಂತದ್ದು ನಮಗೆ ಅಂತ ನನಗನಿಸಿತು. ನಾವ್ ಯಾಕೆ ಈ ಉಡುಗೆ ಒಡವೆ ತೊಡುಗೆ ನಡಿಗೆಗಳ ಕೊಡುಗೆಯನ್ನು ನಿಮ್ಮೊಂದಿಗೆ ಆಚರಿಸಬಾರದು ಅಂತ. ಸೊ ದಟ್ಸ್ ವೈ ವಿ ಆರ್ ಹಿಯರ್ ಟುಡೇ. ಆಭರಣ ಸಂಸ್ಥೆಯ ಸುಭಾಷ್ ಕಾಮತ್, ಮಹೇಶ್ ಕಾಮತ್, ಶ್ಲೋಕಾ ಕಾಮತ್, ಮಹಾಲಸ, ಮೀನಾ ಅಡ್ಯಂತಾಯ, ಅಶ್ವಿತಾ, ವೀಣಾ ಕಾಮತ್ ಮುಖ್ಯ ಅತಿಥಿಯಾಗಿದ್ರು. ಕಾವ್ಯ ಅಜಿತ್ ಸಂಗೀತದ ತಾಳಕ್ಕೆ ಬೆಡಕಿಯರು ಹೆಜ್ಜೆ ಹಾಕಿದ್ರು. ಸಾಂಪ್ರದಾಯಿಕ ಉಡುಗೆ ತೊಡುಗೆ ಆಭರಣದಿಂದ ಕಂಗೊಳಿಸಿದ ಸುಂದರಿಯರು. ನಾನಾ ಬಣ್ಣ ವಿನ್ಯಾಸದ ಬಟ್ಟೆ ಬರೆ ತೊಟ್ಟಿದ್ದ ಚೆಲುವೆಯರ ಜೊತೆ ಆಭರಣ ಸಂಸ್ಥೆಯ ಸಂಧ್ಯಾ ಕಾಮತ್ ಕೂಡ ಹೆಜ್ಜೆ ಹಾಕಿದ್ರು. ಮೊಗದಲ್ಲಿ ನಸುನಗು, ಸೊಂಟ, ತೋಳು, ಕೈ, ಕೊರಳು, ತಲೆ, ಕಿವಿಯಲ್ಲಿ ಚಿನ್ನಾಭರಣದ ಬೆಳಕು. ಚಿನ್ನಾಭರಣ ತೊಟ್ಟ ಮಾಡೆಲ್ಗಳು, ಬೆಳ್ಳಿ ಆಭರಣ ತೊಟ್ಟ ಆಯ್ದ ಗ್ರಾಹಕರು, ವಜ್ರಾಭರಣ ತೊಟ್ಟ ಮಾಡೆಲ್ಗಳು ಹೆಜ್ಜೆ ಹಾಕಿದ್ರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.